ಪದೇ ಸ್ಟೇಟ್ಮೆಂಟ್ ಮಾಡೋದು ಸರಿಯಲ್ಲ. ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು. ದನದ ಕೊಬ್ಬನ್ನು ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿಲ್ಲ ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರಾಗಿದ್ದಾರೆ ಎಲ್ಲರ ಬಗ್ಗೆ ಕಡೆ ಶಿಕ್ಷೆ ಆಗುತ್ತೆ. ಯಾಕಂದರೆ ನಮ್ಮ ಭಾವನೆಗಳ ಜೊತೆ ಆಟ ಆಡುವಂಥದ್ದು ಪಾವಿತ್ರತೆ ಇದೆ. ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ದಿವಸ ಅದನ್ನು ಮಾಡ್ಕೊತಾರೆ ಬಹುತೇಕ. ಅದೇನೇ ಇರಲಿ, ಸಸ್ಯಾಹಾರ ಇರಲಿ ಮತ್ತೊಂದು ಇರಲಿ, ಬೆರೆಸುವಂಥದ್ದು ಏನಿದೆಲ್ಲ ಅದು ಭಾಳ ತೀವ್ರವಾದಂಥ ಗೌರವಾದಂಥ ಅಪರಾಧ. ಇದನ್ನು ಚೆಕ್ ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ನಾನು ಈ ಸಂದರ್ಭದಾಗ ಇವ್ರು ಸ್ಮರಣೆ ಮಾಡ್ತೀನಿ, ನಮ್ಮ ಕನ್ನಡ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನು ಈ ಎಲ್ಲ ಏನೇನು ಆಗ್ತಿರ್ತವೆ ಅಂತೇಳಿ. ಹಾಗಾಗಿ ಇದರಲ್ಲಿ ಯಾರೇ ಇದ್ರ ಹಿಂದಿದ್ರೆ ಅದು ರಿಪೋರ್ಟ್ ಬಂದಿದ್ದರೆ ರಿಪೋರ್ಟ್ನಲ್ಲಿ ಸಿಗಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ರು ನನಗೆ ಗೊತ್ತಿಲ್ಲ. ಯಾರು ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು. ಸರಿ, ವಿಜಯಪುರ ನೂತನ ಜಿಲ್ಲಾ ಆಡಳಿತ ಭವನಕ್ಕೆ ಅವ್ರು ಈಗ ಮಾಡಿದ್ದೀವಿ. ಈಗ ಟೆಂಡರ್ ಕರಿತೀವಿ. ಟೆಂಡರ್ ಕರೆದು 1,10,10,000 ಸ್ಕ್ವೇರ್ ಫೀಟ್ ಇರ್ತದೆ. ಸ್ಟೇಟ್ಲಾಗಿ ಮಾಡ್ತೀವಿ. ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಯಾಕೆ ನಾನೇ 2017ರಲ್ಲಿ 2018ರಲ್ಲಿ ಸಿದ್ದರಾಮಯ್ಯ ಕಡೆ ಇದು ಮಾಡಿದ್ವಿ. ತದನಂತರ ಒಮ್ಮೆ ಬೊಮ್ಮಾಯಿಯವರು ಒಂದು ನಾವು ಫೌಂಡೇಶನ್ ಲೇ ಮಾಡಿದ್ದು ಗೊತ್ತಿರಲಿಲ್ಲ ಅವ್ರು. ನಾನು ಹೇಳಿದೆ ಆ ಫೌಂಡೇಶನ್ ಹಾಕಿದ್ದೀವಿ, ಅದನ್ನು ಮತ್ತೆ ಎತ್ಕೊಂಡಿದ್ದೀರಲ್ಲ ಅಂತೇಳಿ. ಅದೇನು ಮಾಡಲಿಲ್ಲ. ಅದು ದಿವಸ ಅವ್ರು ಬಂದು ಫಂಕ್ಷನ್ ಮಾಡಿ ಹಣ ಖರ್ಚು ಮಾಡ್ಬೋದು. ಈಗ ಅದಕ್ಕೆ ನಾವು ಮಾರ್ಗದರ್ಶನದ ಗಂಟಲಿದೆ ಕೃಷ್ಣ ಬೈರೇಗೌಡರಿಗೆ 7 ತಿಂಗಳು ಹಿಂದೆ ಆಗಬೇಕಾಗಿತ್ತು. ಆದರೆ ಅದು ಪರಿಷ್ಕೃತ ಇದು ಆಗಿದ್ದು ಸಹ ಅದು ಆಗಿದೆ. ಒಂದು ಒಳ್ಳೆ ಭವನ ಆಗ್ತದೆ. ಮತ್ತು ಫ್ಯೂಚರ್ ಆಗಿದ್ದು ಕೂಡ ನಾವು ಎಕ್ಸ್ಪಾನ್ಷನ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಮೇಲೆ ಒಂದು ಫ್ಲೋರ್ನು ಅಡಿಷನ್ ಆಗಬೇಕು ಮತ್ತು ಆಜು ಜಾಗ ಇದೆ. ಆಜು ಜಾಗದಲ್ಲಿ ಕೂಡ ಮುಂದಿನ ಎನೆಕ್ಸ್ ಅಂತೀವಲ್ಲ ಅಂದರೆ ಹೆಂಗೆ ವಿಕಾಸ ವಿಧಾನಸೌಧ ಪಕ್ಕ ವಿಕಾಸಸೌಧ ಇದೆ ಹಾಗೆ ಇದು ಸುಧಾ ಆಜು ಏನು ಜಾಗಗಳಿದ್ದಾವೆ ಅದನ್ನು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅದನ್ನು ಐಡೆಂಟಿಫೈ ಮಾಡಿ ಇಟ್ಬಿಡಿ. ಒಂದೇ ಒಂದು ದಿವಸ 10 ವರ್ಷ ನಂತರ 20 ವರ್ಷ ನಂತರ ಮತ್ತೊಂದು ಕಟ್ಟಡ ಬೇಕಾಗಿದೆ, ಎನೆಕ್ಸ್ ಬೇಕಾಗಿದ್ರೆ ಆ ಎನೆಕ್ಸು ಆಗಬೇಕಾದ್ರೆ ಅಲ್ಲಿ ಆಗಬೇಕು ಅಂತ 10 ವರ್ಷ ಯಾರು ಯಾವುದು ಯಾರು ಚೇಂಜ್ ಮಾಡೋದು ಅದು ಒಳ್ಳೇದಿಲ್ಲ ಸರ್. ಈಗ RCB ಅಂತ ಹೇಳಿ ಈಗ ರಾಯಣ್ಣ ಬ್ರಿಗೇಡ್ ಮತ್ತು ಸಂಗಮ ಬ್ರಿಗೇಡ್ ಹೊಸದು ಈಶ್ವರಪ್ಪ ಅವರು ಮತ್ತೆ ಮಾಡಿದವ್ರು ಕೇಳಿದ್ರು. ಅಲ್ಲಲ್ಲ ಸರ್, ಇದೇನು ಮತ್ತೀಗ ಯಾಕಂದ್ರೆ ಒಂದು ಹರಿತ ಹೋರಾಟ ಶುರುವಾಯಿತು. ಅದೇ ರೀತಿ ನಾನು ನೋ ಕಮೆಂಟ್ಸ್ ಮಾಡಿದವ್ರು ನಾನು ಮಾಡಿದವ್ರು ನಾನು ಯಾರು ಮಾಡಿದ್ದಾರೆ ಏನು ನನಗೆ ಗೊತ್ತೂ ಇಲ್ಲ. ನೀವು ಮಾಡಿದವ್ರು ಅಂತಂದ್ರೆ ಮಾಡಿದವ್ರಿಗೆ ಹೋಗಿ ಕೇಳಿ. ಸಿದ್ದರಾಮಯ್ಯ ಯಾವಾಗ ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರದಂಥ ಅಪಾದನೆಗಳು ಬರ್ತಾ ಇದ್ದಾರೆ. ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಅಂಥವೆಲ್ಲವೂ ಕೂಡ ಇದು ಹೊರಗೆ ಬರ್ತದೆ. ತನಿಖೆ ಆಗಲಿ, ತನಿಖೆ ನಡೆದಿದೆ ಇಲ್ಲ. ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರದಂಥ ಒಂದು ಘೋರವಾದಂಥ ಒಂದು ಕೃತ್ಯವನ್ನು ದಿವಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ತನಿಖೆ ನಡೆದಿರೋದ್ರ ಮೇಲೆ ಅರ್ಥ ಮಾಡಿದ ತನಿಖೆ ಆಗಲಿ, ಇವ್ರ ಮೇಲೆ ಕ್ರಮ ಆಗಲಿ. ಸರ್ ಯಾರು ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತದೆಲ್ಲ ಕೂಡ. ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದ ಇದನ್ನು ನೋಡೋಂತ ಕೇಳುತ್ತೆ. ಸರಿ, ಟೋಟಲ್ ನೋಡಿದ್ರೆ ಈ ರೈಟ್ ಆರ್ಡರ್ ಕೇಸ್ ಭಾಳ ರಾಜ್ಯದಲ್ಲಿ ಟಾರ್ಗೆಟ್ ಮಾಡೋದು. ರೈಟ್ ಆರ್ಡರ್ ಕೇಸ್ ರೆಕಾರ್ಡಿಂಗು ವಿಡಿಯೋ ಎಲ್ಲನೂ ಕೂಡ ಭಾಳ ಹೇಗೆ ಕೃತಿಗಳು ಯಾರೇ ಮಾಡಿದ್ರು. ಮಾಡೋರು ತಪ್ಪು, ಮಾಡಿಸ್ಕೊಂಡವರು ತಪ್ಪು. ಸರ್, ಈಗ ಅರ್ಧಾವಧಿ ನೋಟಿಫಿಕೇಶನ್ ಮತ್ತು ವರದಿ ಕೇಳಿದ್ದಾರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ. ಅದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷದ ಪ್ರಶ್ನೆ ಬರೋಲ್ಲ. ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ನಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜ್ಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದ್ರಲ್ಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಿಲ್ಲ. ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತದ ಪ್ರಶ್ನೆ ಕೇಳ್ತದೆ. ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಲೋಕಾಯುಕ್ತ ಇದೆ, ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ. ಅದೆಲ್ಲ ಒಂದು ಮೀರಿ ರಾಜ್ಯ ಭವನ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ
ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಬೇರೆ ಯಾವ ಕೇಸ್ಗಳು ಬರೋದಿಲ್ಲ ಸರ್, ಬರೀ ಕೇವಲ ಬಿಜೆಪಿ ಮಾತ್ರ ಈ ರೀತಿ ಕೋಲ್ಕತ್ತಾದಾಗ ಮಾಡಿದ್ದಾರೆ, ಕೋಲ್ಕತ್ತಾದಾಗಿದೆ, ಬೇರೆ ಬೇರೆ ಕಡೆ ದಿಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು. ಆಯ್ತು, ಇದಾಗಲಿ ಸರ್ಕಾರ ತೀರ್ಮಾನ ತಗೋತು. ಕ್ಯಾಬಿನೆಟ್ಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ದಿವಸ ಹಸ್ತಕ್ಷೇಪದ ಬಗ್ಗೆ ಒಂದು ಅವರು ತೀರ್ಮಾನ ರಾಜ್ಯಪಾಲರು ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಸ್ವಾಭಾವಿಕವಾಗಿ ಗೊತ್ತು ಸರ್, ನಾನು ಹೇಳಿದ್ನಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ. ಏನು ರಾಜ್ಯಪಾಲರು ಬಿಜೆಪಿಯ ಏಜೆಂಟರಾಗಿ ವರ್ತಿಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ, ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ, SIT ಆಗಿ ಕೆಲಸ ಮಾಡ್ತದೆ. ಗಂಭೀರತೆ ಕಳೆದುಕೊಳ್ತಾ ಇದೆ, ಸ್ವಾಭಾವಿಕ ಕಳ್ಕೊಂಡ್ಬಿಡ್ತಾರೆ. ದಿನ ಯಾರೋ ಹೋಗಿ ಹಾದ್ಯಾಗ ಹೋಗೋರು ಹೋಗಿ ಒಂದು ಅರ್ಜಿ ಹಾಕಿ ಏನು TV9 ಮೇಲೆ, ಪಬ್ಲಿಕ್ TV ಮೇಲೆ, ಸುವರ್ಣ ಮೇಲೆ ಅಂದ್ರೆ ಸರಿ. ಸುಲ್ತಾನ್ ಮತ್ತು ಔರಂಗಜೇಬ್, ಟಿಪ್ಪು ಸುಲ್ತಾನ್ ಮತ್ತು ಔರಂಗಜೇಬ್ ಮಕ್ಕಳು ಅಂತೇಳಿ ಯತ್ನಾಳ್ ಅವ್ರ ಬಗ್ಗೆ ನಮ್ಮ ಎಷ್ಟು ಮಟ್ಟಿಗೆ ಸರಿ ಅಂತ ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ. ಏನು ಮಾತಾಡೋದು, ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತಾಡೋದು. ಈಗ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳ್ಯಾರ, ಸರ್ ಬೆಂಗಳೂರಲ್ಲಿ ತಾಲೂಕದ ಬಗ್ಗೆ ಹೇಳಿದಾರೆ ಅವ್ರಿಗೆ. ಸರ್ ದೂರು ಸಹ ದಾಖಲಾಗಿರೋದು ರಾಹುಲ್ ಗಾಂಧಿ ಬಗ್ಗೆ ದೂರು ಸರ್ ಸ್ವಾಭಾವಿಕವಾಗಿ ಯಾರ ಮೇಲೆ ಪ್ರದೇಶ್ ಗುಂಡ್ರು ಅವರ ಧರ್ಮಪತ್ನಿ ಮೇಲೆ ಮಾತಾಡಿದ್ರು, ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಮಾತಾಡಿದ್ರು. ನಾನು ಇವ್ರ ಬಗ್ಗೆ ಯಾರು ಮಾತಾಡಿದ್ರು, ಅದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ರು. ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ರಾಜಕಾರಣದಲ್ಲಿ ನಾವು ನೋಡ್ತೀವಿ, ರಾಜಕಾರಣ ಮಾತಾಡ್ತಾರೆ. ನಿಮ್ಮ ಕುಟುಂಬದವ್ರನ್ನ ಹೆಂಡತಿ ಮಕ್ಕಳು ತಾಯಿ ಮಕ್ಕಳು ಮಗ ಸರಿ. ನಾನು ಇಂಥ FIR ನಾನು ಹೆದರಲ್ಲ. ಕಾನೂನು ಮಾಡಿದ ಮಾತಾಡಕ್ಕೆ ಬರ್ತದೆ. ಮನೆಯಾಗಿತ್ತು ಏನು ಕೋರ್ಟು, ಕಾನೂನು, ಸಂವಿಧಾನ ಏನು ಯತ್ನಾಳವ್ರಿಗೆ ಎಕ್ಸೆಪ್ಷನ್ ಕೊಟ್ಟಾರ. ನಾವು ಬಿಜೆಪಿ ಪಕ್ಷದವರಿಗೆ ಹೆದರಿಲ್ಲ. ಬಿಜೆಪಿ ನರ್ಸತ್ತವ್ರು ಇರಬೇಕು ಅದಕ್ಕೆ